ಪಕ್ಕದ ಮನೆಯವನ ಹೆಂಡತಿ ಜೊತೆ ಓಡಿ ಹೋದ ಪಕ್ಕದ ಮನೆಯವನು. ಗಾಡ್, ಇವ್ರಿಗೆಲ್ಲ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ? ನಾನಿಷ್ಟೆಲ್ಲ ಕಾಳಾಕ್ ಪ್ರಯತ್ನ ಪಟ್ಟರು ಬೀದಿಯಿಂದ ಆಚೆಗೂ ಬರಲ್ಲ ಅಂತಾರೆ. ಜಾನಿ, ಡಾರ್ಲಿಂಗ್, ಇನ್ನೂ ಸ್ನಾನನೇ ಮಾಡಿಲ್ಲ? ನೀರೇ ಇಲ್ಲ, ಹೇಗ್ ಸ್ನಾನ ಮಾಡ್ಲಿ? ಹಾಲಲ್ಲಿ ಸ್ನಾನ ಮಾಡಬೇಕಾಗಿತ್ತು. ಇನ್ನಂತ ಸುಂದರಿ ಹಾಲಲ್ಲಿ ಸ್ನಾನ ಮಾಡಿದ್ರೆ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತೆ. ಬೆಣ್ಣೆ ತಂದಿದ್ ಸಾಕು, ಮನೇಲಿ ನೀರಿಲ್ಲ ಏನಾದ್ರೂ ವ್ಯವಸ್ಥೆ ಮಾಡಿ. ಬರುತ್ತೆ ಬಿಡು ಡಾರ್ಲಿಂಗ್. ಇವತ್ತು ನೀರ್ ಬರಲ್ಲ. ಅವರು ಗೊತ್ತಿರೋಷ್ಟು ನಿಮಗ್ ಗೊತ್ತಿಲ್ವಲ್ರಿ? ಮನೇಲಿ ಕುಡಿಯಕ್ಕೂ ನೀರಿಲ್ಲ ಜಾನಿ. ಅದಕ್ಕೆ ನಾನೇನ್ ಮಾಡ್ಲಿ? ಅದು ಸರಿನೇ, ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ? ಥ್ಯಾಂಕ್ಸ್ ಹನಿ, ನನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ. ಇಂಥ ಓದ್ಲಾ ಮಾತುಗಳನ್ನ ಬಿಟ್ಟು ಫಸ್ಟ್ ನಿಮ್ ಫ್ರೆಂಡ್ ದಾಸನ್ ಫೋನ್ ಮಾಡಿ ಮನೆಗ್ ನೀರ್ ತರಕ್ ಹೇಳಿ. ದಾಸ ಅವನು ಈಗೆಲ್ಲಿದ್ದಾನೆ? ಜನರಿಗೆ ಬಿಡ್ಬೇಕಾದ ನೀರ್ನ ಹೋಟ್ಲಿಗೆ ಮಾರ್ಕೊಂಡು ಆರೋಪದ ಮೇಲೆ ಜೈಲ್ ಸೇರಿದ್ದಾನೆ. ನಾನೇನಾದ್ರೂ ಅವನಿಗೆ ಫೋನ್ ಮಾಡಿದ್ರೆ ನಾನು ಜೈಲ್ ನೀರೇ ಕುಡಿಬೇಕಾಗತ್ತೆ. ಏನಾದ್ರೂ ಕೆಲಸ ಹೇಳಿದೆ ರೀಸನ್ಸ್ ಗಳನ್ನ ಚೆನ್ನಾಗಿ ಕೊಡ್ತೀರಾ ಅಲ್ವಾ? ನಿಮಗ್ ಹೇಳೋ ಬದಲು ನಾನೇ ಹೋಗಿ ಏನಾದ್ರೂ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊ ಡಾರ್ಲಿಂಗ್. ನಿನ್ ಕೃಪೆಯಿಂದ ನಾನು ಸ್ನಾನ ಮಾಡ್ಬಿಡ್ತೀನಿ. ಮದುವೆ ಮಂಟಪದಿಂದ ಎದುರು ಮನೆಯವನ ಜೊತೆ ಓಡಿ ಹೋದ ವಧು. ಏನು ಪುಣ್ಯವಂತನ ಇವನು. ನನಗೆ ಯಾವತ್ತ ಪುಣ್ಯ ಬರ್ತದೋ. ಹಲೋ, ಕೆನ್ ಐ ಟಾಕ್ ಟು ಮಿಸ್ಟರ್ ಶ್ರೀರಾಮಚಂದ್ರೇಗೌಡ? ಮಧುರವ್ರೆ, ನೀವೇ ಫೋನ್ ಮಾಡ್ಬಿಟ್ಟಿದಾರಿ. ನನ್ನ ಧ್ವನಿನ ಕಣ್ಣು ಹಿಡಿದ್ಬಿಟ್ರಲ್ಲ ಗೌಡ್ರೆ. ನೀವು ಚಂದಾಗಿ ಹೇಳೋರಿ ಕಣ್ ತಗೊಳ್ಳಿ ಮಧುರವ್ರೆ. ನನ್ನ ಎದೆ ಬಡ್ತಾ ಮರ್ತರುವ ನಿಮ್ಮ ಧ್ವನಿ ಮರೆಯಲ್ಲ. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಎಲ್ಲ ನಿಮ್ಮ ಖುಷಿಗೋಸ್ಕರ. ಈಗ ಫೋನ್ ಮಾಡ್ದದು ಯಾನ ಹೇಳಿ? ಅದು ನಮ್ಮನೇಲಿ ನೀರ್ ಬರ್ತಿಲ್ಲ. ಅಷ್ಟಿಯಾ? ಹೌದು. ಈಗ ನಿಮ್ಗೆ ನೀರಿನ ಅವಶ್ಯಕತೆ ಇದ್ದೆ ಹೇಳಿ? ಅವಶ್ಯಕತೆ ಇರೋದಕ್ಕೆ ತಾನೇ ಫೋನ್ ಮಾಡಿರೋದು. ಅದಕ್ಕೆ ಯಾಕೆ ಚಿಂತೆ ಮಾಡಿರಿ? ನನ್ನ ರಕ್ತನ ಹರಿಸಿ ಕಾಲುವೆ ಮಾಡಿ ನಿಮ್ಮ ಕೊಳಯಲ್ಲಿ ಹರಿಸ್ಬಿಡ್ತೀನಿ. ಗೌಡ್ರೆ, ನಾನೇನ್ ರಾಕ್ಷಸಿನ ರಕ್ತ ಕುಡಿಯಕ್ಕೆ? ಪಾಪ ಮಾಡ್ಕೋಬೇಡಿ, ಸುಮ್ಮನೆ ತಮಾಷೆಗೆ ಹೇಳ್ದಿ. ಅಂದ್ರೆ ಬೆಟ್ಟ ಬಗದು ನೀರು ಹರಿಸ್ಬಿಡ್ತೀನಿ ಅಂತ ಹೇಳಿ. ಗೌಡ್ರೆ, ನೀವು ಅಷ್ಟೊಂದೆಲ್ಲ ಮಾಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗುತ್ತೆ. ಅಂತ ಸಾಹಸ ಕೈ ಹಾಕ್ತೆ ಒಂದೇ ಒಂದ್ ಬಕೆಟ್ ನೀರ್ ತಂದ್ಕೊಡಿ, ನಾನು ಫ್ರೆಶ್ ಅಪ್ ಆಗ್ಬೇಕು. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡಗತ್ತೆ. ಅಂತದ್ರಲ್ಲಿ ನಿಮ್ಗೆ ಒಂದು ಬಕೆಟ್ ನೀರು ತಂದು ಕೊಡಕ್ ಆಗಲ್ವ ಮಧುರವ್ರೆ? ನೀವು ಫೋನ್ ಇಡಿ, ನೀರು ಬರ್ತದೆ. ಥ್ಯಾಂಕ್ಸ್ ಗೌಡ್ರೆ. ವೆಲ್ಕಮ್ ಮಧುರವ್ರೆ. ಎಣ್ಣೆಕ ಯಾವಾಗ ಅದು ಯಾರು ಕೇಳ್ತಾರೋ ಒಂದು ಗೊತ್ತಾಗಲ್ಲಪ್ಪ. ಇದಾನ ಮೇದು ಜೋಗ್ ಪಾಲ್ಸ್. ಎರಡು ಪಿರಮಿಡ್ನ ಇಟ್ಬಿಟ್ಟು ಜೋಗ್ ಪಾಲ್ಸು ಅಂತಿದೆ. ಅಲ್ಲ, ಇದು ಜೋಗ್ ಪಾಲ್ಸ್ ಅಲ್ಲ ಕಮ್ಮಿ, ಬ್ರೇಕ್ಫಾಸ್ಟು. ಅಲ್ಲ, ಪೇಪರ್ ಪ್ಲೇಟ್ ಅಲ್ಲಿ ಕೊಟ್ಟಿದೆ. ಇಲ್ಲ, ನನ್ನೇನು ಗತ್ತಿಗೆಟ್ಟವನು ಅನ್ಕೊಂಡಿದೆಯಾ? ಹಂಗ ಅನ್ಕೊಂಡಿರೋದು ನೀವು, ನಾನಲ್ಲ. ಬಾಬಣ್ಣ ಬಟ್ಲು ಬೆಳಗ್ಲಿಲ್ಲ. ಬೆಳಗ್ಬೇಕಿತ್ತು. ಪಟಪಟಿ ಚಡ್ಡಿಗೆ ನವರ ಪೋಣಿಸ್ತಿದ್ಯಾ? ಬೆಳಗಕ್ಕೆ ಅಟ್ಟಿ ನೀರಿಲ್ಲ. ನೀರಿಲ್ವಾ? ಇವತ್ತು ನಮ್ ಕೇರಿ ಪೈಪು ಹೊಡೆದೋಗದೆ, ನೀರ್ ಬರುದಿಲ್ಲ. ಅಯ್ಯೋ ಶಿವನೇ, ವಿಷಯ ಗೊತ್ತಿಲ್ಲದೆ ನೀರು ತಂದು ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ನಲ್ಲಪ್ಪ. ಏನೋ ಅಂದಂಗಾಯ್ತು. ಚೂರು ನೀರಿಲ್ವಮ್ಮೆ? 2 ಬಕೆಟ್ ಇದ್ದ ಅನ್ನಿ. 1 ಬಕೆಟ್ ನ ಇಟ್ ಮಾಡಕ್ ಬಳಸ್ಕಂದಿ, ಇನ್ನೊಂದ್ ಬಕೆಟ್ ನಮ್ ಬಾಬು ನೀರ್ ಮೀಯಕ್ ಇಟ್ಟಿನಿ. ಅವನಪ್ಪ ನೀರು ಉಳ್ಕೊಂಡ್ಬಿಟ್ರೆ ಆಯ್ತಾ? ನಾನು ನೀರು ಉಳ್ಕೊಳ್ಳೋದು ಬೇಡವಾ? ಅಯ್ಯ, ನೀವ್ ಯಾವಾಗ ನೀರ್ ಮೀದಿರಿ ಬಿಡ್ರಿ. ಅಂದ್ರೆ ನೀವ್ ಆಗಾಗ ನೀರ್ ಮೀದಿಲ್ವಲ್ಲ, ಅದಕ್ಕೆ ಇವತ್ತು ಹಂಗೆ ಇದ್ಬಿಡಿ ಎಂದಿ. ಅತ್ತೆ ಅಮ್ಮ, ನೀರ್ ಮೀಯಕ್ ಹೋಯ್ತೀನಿ. ನಂಗೊಂಚೂರು ನೀರ್ ಇಡು ಕೂಸು. ಆಯ್ತು ಅತ್ತೆ ಅಮ್ಮ. ನನ್ ಕೂಸು. ಅಡ ಬಾಳೆನು ಅಡ ಬಾಳೆ ಬಾಳ ನಾ ಬತ್ತೀನಿ ಅಂತ ಗೊತ್ತಿರೋ ಪುಳುಕ್ ನೋವು ಬಾಗಿಲು ಹಾಕೊಂಡ್ಬಿಟ್ಟಿಲ್ಲ. ಒಳಗೋಗಿ ಏನ್ ಮಾಡ್ತಿದ್ರು? ಅಲ್ಲೇನ್ ಮಾಡಕ್ಕಾಯ್ತದೆ? ನೀರ್ ಮೀಯಕ್ ಹೋಗಿದೆ. ನೀನು ನೀರು ಮೀಬೇಡ, ಇವತ್ತು ನಾನೇ ನೀರು ಮೀತೀನಿ. ನೀರ್ ಮೀಯದ? ನಾನು ಇದುವರೆಗೂ ನೀನ್ ನೀರ್ ಮೀಯದ್ ನೋಡೇ ಇಲ್ಲ. ಅಡ ನಂಜನಗೂಡ್ ರಸಬಾಳೆ, ನೀನು ಸ್ಕೂಲ್ಗೆ ಹೋಯ್ತಿದ್ದಲ್ಲ, ಆಮೇಲೆ ನಾನು ನೀರು ಇಟ್ಕೊಂಡು ಹೋಯ್ತಾ ಇದ್ದಿ. ಸುಮ್ಮನೆ ಹೋಗ್ಬಿಡ. ನಾನು ಹೋಗಕ್ಕಿಲ್ಲ, ಸ್ಕೂಲ್ ನೀರ್ ಮೀಕೊಂಡು ಹೋಗ್ಬೇಕು. ನೀರು ಇಟ್ಕೊಂಡು ಅನಿಲ್ಲ ಅಂದ್ರೆ ಪಾಠ ತಲೆಗತ್ತಲ್ವಾ? ನೀರ್ ಮೀಕೊಂಡು ಹೋಗ್ಬೇಕು, ಗಲ್ಲ ತುಂಬಲ್ವಾ? ಬಾಬು, ದೊಡ್ಡವ್ರಿಗಂಗ ಹಿಂದಕ್ ತಿರ್ಗಿಸ್ ಮಾತಾಡ್ಬಾರ್ದು ಕೂಸು. ಎಲ್ಲ ನೀನ್ ಕೊಟ್ರ ಸಲಿಗೆ ಕಮ್ಮಿ. ರಾಮನ್ ಜೊತೆ ಲಕ್ಷ್ಮಣನ್ ತರ ಇರ್ತಾನೆ ಅನ್ಕೊಂಡ್ರೆ ರಾವಣನ್ ತರ ಆಡ್ತಾನೆ. ಈಗ ನಿನ್ ಕಾರ್ ಹೋಗ್ತಿದ್ಯಾ ಹೇಳು? ನನ್ ಮಗನ್ ಯಾಕಡಾನ ಅಂತ ನಿನ್ ಹಿಂದೆ ಬರ್ತೀನಿ. 14 ವರ್ಷ ಬಾಳೆನ್ ತಿಂದಲೇ ಇರ್ತೀನಿ. ಇದೆಲ್ಲ ಬೇಕಾ? ಬೇಡ. ಈಗಿನ ಕಾಲದಲ್ಲಿ ಕಾಡು ಎಲ್ಲಿತ್ತೋಡ? ನೀರು ಇಟ್ಕೊಂಡು ಸ್ಕೂಲ್ಗೆ ಹೋಗೋ. ಹೋಗು ಕೂಸು. ಆಯ್ತು ಅತ್ತೆ ಅಮ್ಮ, ನೀವ್ ಹೇಳ್ತಾ ಇದ್ದೀರಾ ಅಂತ ಹೋಗ್ತಾ ಇದ್ದೀನಿ.
ಭಕ್ತ ಪ್ರಹ್ಲಾದ ಖಯಾದು. ಬಾಬಣ್ಣ ನೀವು ಹೋಗಿ ಬಿರ್ಬಿರಿ ನೀರ್ ಮೇಯ್ಕ ಬನ್ನಿ. ಶಂಕರೇಶ್ವರ, ಮಧುರವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡಂಗಾಯ್ತು. ಆಮೇಲೆ ಪುಟ್ಮಲಿ ನೀನು ಹೋಗಿಲ್ವಮ್ಮೆ? ನಾನ್ ಎಲ್ಗ ಹೋಗ್ಲಿ, ನೀರ್ ಮೀದೆ ನಾನು ಎಲ್ಲೂ ಹೋಗಲ್ಲ. ಬಾಬಣ್ಣ ಅದ್ರಲ್ಲೇ ನಂಗೊಂಚೂರು ನೀರ್ ಉಳಿಸಿ, ನಾನು ನೀರ್ ಮೇಯ್ಕೊಂಡು ದೇವ್ರಿಗೆ ಕಡ್ಡಿ ಹಚ್ತೀನಿ. ಈ ನೀರನ್ನ ಕೊಟ್ಬಿಟ್ಟು ಮಧುರ ಅವ್ರ ಮನ್ಸಿಗೆ ಹೆಂಗಾರು ಮಾಡಿ ಹತ್ರ ಹಂಗವಂದ್ರೆ ಈ ಗೂಗ ಇಲ್ಲೇ ಕೂತಾಳಲ್ಲ, ಯಾರು ಮಾಡೋದು? ಬಾಬಣ್ಣ ಏನಾಯ್ತು? ಯಾನು ಇಲ್ಲ ಕಮ್ಮಿ, ಬಕೆಟ್ ಚಾರ್ಜ್ ಬಿದ್ದೋಯ್ತು. ಶ್ರೀರಾಮ ನಿಮ್ಗೇನಾದ್ರೂ ಆಗಿದ್ದ ಬರ್ನ ಒಳಕ್ಕೆ. ಅಯ್ಯೋ ನೀವು ಒಳಗೆ ಬರಬೇಡ, ಆಚೆಗೆ ಹೋಗು. ಆ ಶಾಸ್ತ್ರಿಗಳ ಹೋಗಿ ನೀರು ಎಷ್ಟೊತ್ತು ಬರ್ತದೆ ಅಂತ ಕೇಳ್ಕೊಂಬೊಮ್ಮೆ. ಸರಿ ಸರಿ ನಿಮ್ ಹುಷಾರು. ಗೌಡ, ನೀನು ಶಾನೆ ಬುದ್ಧಿವಂತ ಕಣಯ್ಯ. ಇನ್ನು ತಡ ಮಾಡೋದು ಬೇಡ, ಅವಳು ಬರೋಷ್ಟರಲ್ಲಿ ನೀರನ್ನ ಮಧುರ ಅವ್ರು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. जंगल में सिंगल शेर, नाम है उसका गब्बर शेर, शेर, शेर। ಆಲ್ದು ಮರದ ಪೊಟ್ರಲ್ಲಿ ಗೂಗೋ ತರ ಕೂತಿದೆ, ಇದೇ ಸ್ಕೂಲ್ಗೆ ಹೋಗಿಲ್ಲ? ನಾನು ಸ್ಕೂಲ್ಗೆ ಹೋಗಿಲ್ಲ. ಅದೇ ಕಡೆ ಹೋಗಲ್ಲ. ನೀರ್ ಮೇಲ್ಕೊಂಡೆ ಸ್ಕೂಲ್ಗೆ ಹೋಗ್ಬೇಕು. ನೀನ್ ನೀರ್ ಮೀದಿಲ್ಲ ಅಂತ ಅವ್ರಿಗೆ ಹೆಂಗ್ ಗೊತ್ತಾದ್ದು? ಮೂಸ್ ನೋಡಿಲ್ಲ? ನಾನೇ ಹೇಳಕ್ಕಿಲ್ವಾ? ನೀರ್ ಮೀಕೊಂಬಂದಿನಿ ಅಂತ ಸುಳ್ಳು ನೋಡ. ನೀನ್ ಎಂತ ಅಣ್ಣಯ್ಯ, ನಂದೊಂದ್ ಬಕೆಟ್ ನೀರ್ ಕಿತ್ಕೊಂಡು ಅಲ್ಲೇ ಸುಳ್ಳೇಳು ಅಂದಿಯ. ಯಾಕೋ ನಿನ್ ರೀತಿ ಸರಿ ಇಲ್ಲ. ನನ್ನ ಹಾಕಲ್ಲ ಪಟಾಪಟಿ ಚಡ್ಡಿ ಅಷ್ಟು ಉದ್ದ ಇಲ್ಲ. ನನ್ನ ರೀತಿ ನೀತಿ ಬಗ್ಗೆ ಮಾತಾಡಿಯಾ? ಫೋನ್ ತಕ ಹೋಗು. ನಾನಾ? ಇನ್ನ ನಾನಾ ಹೋಗಡ. ಇವನ್ನ ಆದಷ್ಟು ಬ್ಯಾಗ್ನ ಉದಯರಂಗ ಬಸ್ ಹಚ್ಚಿ ನಮ್ಮ ಮೌಂತವ್ ಕಳಿಸ್ತಿಲ್ಲ ಅಂದ್ರೆ ಇವ ನನ್ನ ದಾರಿಗೆ MS ಮುಳ್ಳಾಗ್ಬಿಡ್ತಾನೆ. ಬಿಟ್ವಲ್ಲಿ ಅವರೇ, ಬೆಳಗ್ಗೆ ಯಾರ ಮನೆ ಬೆಳಗ್ಗೆ ಬರ್ತಿದ್ದೀರಾ? ಐ ಮೀನ್ ಎಲ್ಲಿಂದ ಬರ್ತಿದ್ದೀರಾ ಅಂದೆ? ನಮ್ಮ ಮಟ್ಟಿಲಿ ನೀರ್ ಬರ್ತಿರ್ಲಿಲ್ಲ, ನೀರ್ ಯಾವಾಗ ಬಂದು ಅಂತ ಕೇಳವು ಅಂತ ಶಾಸ್ತ್ರಿಗಳ ಹಟ್ಟಿಗೆ ಹೋಗಿದ್ದೆ. ನೀವು ಅಂದ್ರೆ ನಾನೇ ನೀರಾಗಿ ಹರಿದು ಬಿಡ್ತೀನಿ. ಯಾರಂದ್ರಿ? ಏನಿಲ್ಲ, ನೀವು ಯಾಕೆ ಚಿಂತೆ ಮಾಡಿ ನಿಮ್ಮ ಸೌಂದರ್ಯನ ಕಡಿಮೆ ಮಾಡ್ಕೋತೀರಾ? ನಾನು ಇರೋದೇ ಅದಕ್ಕೆ. ಒಂದು ನಿಮಿಷ ಇರಿ. ಹಲೋ ಶಂಕರ, ನಾನು ಕಣ. ನಮ್ಮ ಮನೆ ಎದುರುಕ್ಕೆ ಒಂದು ಟ್ಯಾಂಕರ್ ನೀರು ಕಳ್ಸ. ಅದು ನಮ್ಮ ಎದುರುಗಡೆ ಮನೆಯವರು ಸ್ನಾನ ಮಾಡಿಲ್ವಂತೆ, ಆದಷ್ಟು ಬೇಗ ಕಳ್ಸೋ. ಒಂದು ಟ್ಯಾಂಕ್ ಸಾಕಪ್ಪ. ನನ್ನ ಮೇಲೆ ಅದೆಷ್ಟು ಪ್ರೀತಿನೋ ನಿನಗೆ. ಸರಿ ಇಡು ಫೋನ್. ಮಲ್ಲಿ ಅವರೇ, ನೀರು ಬರುತ್ತೆ, ಸ್ನಾನ ಮಾಡ್ಕೊಳ್ಳಿ. ಚಂದನವ್ರೆ ಟ್ಯಾಂಕು. ಇವಾಗ ಟ್ಯಾಂಕು ಹೇಳ್ತೀರಾ? ಐ ಮೀನ್ ಥ್ಯಾಂಕ್ಸ್ ಹೇಳ್ತೀರಾ? ನಾನು ಇರೋದೇ ನಿಮ್ಮ ಸೇವೆ ಮಾಡೋದಕ್ಕೆ. ಆ ನೀರು ಅದು ಏನು ಪುಣ್ಯ ಮಾಡಿತ್ತೋ. ಬಾಬಣ್ಣ ಬಾಬಣ್ಣ ಬಾಬು ನಿಮ್ಮ ಮನೆಯಲ್ಲಿ ಅತ್ಯಮ್ಮ, ಅಣ್ಣಯ್ಯ ಬಾತ್ರೂಮ್ ಹೋಗಿ ಶಾನೆ ಹೊತ್ತಾಯ್ತು. ಅಣ್ಣಯ್ಯ ಇನ್ನೇ ಬದ್ಲೇ ಇಲ್ಲ. ಇನ್ನೇನ್ ಮಾಡೋರು, ಅಲ್ಲಿ ನೀರ್ ಮೇಯ್ಕತಾ ಇರ್ತಾರೆ. ನೀರಿದ್ರೆ ತಾನೇ ಮೇಯಕ್ಕೆ. ತರ್ಲೆ ಆಗಿದ್ಯಾ? ಅಣ್ಣಯ್ಯನಷ್ಟೇನಲ್ಲ. ಹೋಗಿ ಎಷ್ಟಿಡಿ ಮಾಡು. ಅತ್ಯಮ್ಮ, ಅದೆಷ್ಟು ಹಿಡಿಯಲ್ಲ ಸ್ಟಡಿ. ಹಿಡ್ದೆ ಜಾಡ. ಆಯ್ತು ಅತ್ಯಮ್ಮ. ಬಾಬಣ್ಣ 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 ಜಾರಿ ಬಿದ್ದೆನಮ್ಮ, ಸಿಕ್ಕಿ ಬಿದ್ದೆನಮ್ಮ, ಜಾರಿ ಬಿದ್ದೆನಮ್ಮ, ಸಿಕ್ಕಿ ಬಿದ್ದೆನಮ್ಮ, ಪ್ರೀತಿ ಮಾಡಿದರೆ ಬೇಡ ಅನ್ನಲಾರೆ, ಇವನ ರೀತಿನ ಪ್ರೀತಿ ಮಾಡಲಾರೆ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಪುಟ್ಟಿ ಶ್ರೀರಾಮ, ಆಮೆ ಪುಟ್ಮಲಿ, ಇದು ರೊಮ್ಯಾನ್ಸ್ ಮಾಡೋ ಟೈಮ್ ಅಲ್ಲ ಕಮ್ಮೆ.
ನೀ ಹಿಂಗೆ ನನ್ನ ತೋಳ ನನ್ನ ಮನೆ ಕಂಡ್ರೆ ಸೋತು ಬಿದ್ದೋಯ್ತದೆ. ಬಾಬಣ್ಣ ಇದ್ಯಾಕೆ ಇಷ್ಟೊಂದು ನೀರು? ಮ್ಯಾಲಿನ ಸೋರ್ಬಿಟ್ಟದೆ. ಟ್ಯಾಂಕರ್ ನೀರೇ ಇಲ್ಲ, ಅದೇ ನೀರು ಸೋರ್ತು. ಬಿಡಿ, ನಾನು ಒರೆಸ್ತೀನಿ. ಬೇಡ ಕಂಬಿಡು, ನಾನೇ ಒರೆಸ್ತೀನಿ. ಬೇಡ ಬಾಬಣ್ಣ, ನಾನಿರ್ಬೇಕಾದ್ರೆ ನೀವ್ ಯಾಕೆ ಒರ್ಸರಿ? ಆಮೇಲೆ ಪುಟ್ಮಲಿ, ನೀವು ಹೋಗಿದ್ದು ಶಾಸ್ತ್ರಿಗಳಟ್ಟಿಗೆ ನೀರು ಕೇಳ್ಕೊಂಬರಕ್ಕೆ ಅಲ್ವಾ? ಏನಾಯ್ತು? ನೀರಿನ ಕಷ್ಟ ತೀರ್ಸವನೆ. ಅದು ಹೆಂಗೆ? ಜಂದನ್ ಅವರು ಅವ್ರ ಗೆಳೆಯನು ಫೋನ್ ಮಾಡಿ ಒಂದು ಟ್ಯಾಂಕರ್ ನೀರು ತರಿಸ್ತವ್ರೆ. ಆಮೇಲೆ ಪುಟ್ಮಲಿ, ನೀವು ಹೋಗಿ ಬೇರೆ ಕ್ಯಾಮೆ ನೋಡ್ಕ. ಇದು ಒರೆಸ್ಬಿಟ್ಟು ಹೋಯ್ತೀನಿ. ಬೇಡ ಕಣಗು, ನಾನೇ ಒರೆಸ್ಕೊತೀನಿ. ಬಿಡಿ ಬಾಬಣ್ಣ, ಒರೆಸ್ಬಿಟ್ಟು ಹೋಯ್ತೀನಿ. ಹೇಳದ್ನಲ್ಲ, ಹೋಗಮ್ಮೆ ಒರೆಸ್ತೀನಿ. ಬಿಡಿ ಬಾಬಣ್ಣ, ನಾನೇ ಒರೆಸ್ತೀನಿ. ಸುಮ್ಮನೆ ಒಂದ್ಸತಿ ಅವ್ರು ಅರ್ಥ ಆಗಲ್ವಾ? ಹಂಗಾರೆ ಉಸಿ ಪೆನೇಲ್ ಹಾಕಿ ಒರೆಸ್ಬಿಡಿ. ಅಡೋ ಅಣ್ಣಯ್ಯಪ್ಪ, ನಂದಾರಿಗೆ ಅಡ್ಡ ಬಂದಯ್ಯ. ನೀನು ನನ್ನ ಮಿತ್ರ ಅಲ್ಲ, ಶತ್ರು. ಮಾಡ್ತೀನಿ ನಿಂಗಿರು. ಅಡ ಬಾಳಣ್ಣ, ಒಂದು ಕೆಲಸ ಹೇಳ್ತೀನಿ ಮಾಡಿಯಾ? ಏನ್ ಹೇಳಣ್ಣ? ಕೆಲಸ ಅಂದ್ಮೇಲೆ ಬಾಳೆಹಣ್ಣು ಕೊಡಿಸ್ಬೇಕು. ಎರಡಣ ಒಂದು ಗೊನ ಕೊಡಿಸ್ತೀನಿ. ಎದುರಟ್ಟಿ ಜಾನಿ ನೀರಿನ ಟ್ಯಾಂಕ್ ತರಿಸ್ತಾವನಂತೆ, ಗೊತ್ತಾ? ಗೊತ್ತು, ಅದಕ್ಕೆ ಅಮ್ಮ ಹೇಳಿದ್ರು. ಒಳ್ಳೇದಾಯ್ತು ಕಂಬಿಡು. ಬೀದಿಗೆ ಹೋಗ್ಬಿಟ್ಟು ನೀರಿನ ಟ್ಯಾಂಕ್ ಬರ್ತಾ ಇದೆ, ಎಲ್ಲ ಬಂದು ಹಿಡ್ಕೊಂಡು ಹೋಗಿ ಅಂತ ಡಂಗೂರ ಸಾರ್ಬಿಡು. ಅವ್ರು ತರಿಸ್ತೀರ ನಮ್ಮಿಬ್ರಿಗೆ ಮಾತ್ರ ಅಲ್ವಾ? ನಾವು ಕುಡ್ಕೊಂಡು ಬೇರೆಯವರು ದಾವ ಹಾಕೊಂಡಿರೋದು ಯಾರು ಚೆನ್ನಾಗಿರ್ತದೆ ಹೇಳು? ಮನುಷ್ಯತ್ವರವ್ರು ನೋಡ್ಕೊಂಡಿರಕಾಯ್ತದ? 4 ಜನಕ್ಕೆ ಒಳ್ಳೇದು ಮಾಡ್ಯಾರೆ ಪುಣ್ಯ ಬರ್ತದೆ. ಬಾಬಣ್ಣ, ನೀವ್ ಹೇಳ್ತಾ ಇರೋದು ದಿಟ. ನೀವೆಷ್ಟು ಒಳ್ಳೆಯವರು. ನಾನು ಒಳ್ಳೆ ತನಕ ಇನ್ನೂ ಅವಕಟ್ಟಾಗ ದಿನಕ್ಕೆ ಒಂದೊಂದು ಬಿಡ್ತಾ ಇರ್ತೀನಿ. ಅಡ ಬಾಳಾನು ಹೋಗೋಣ, ಎಲ್ರಿಗೂ ಹೇಳು. ನಮಗ ಜಾನಿ ಅವ್ರಿಗೆ ನೀರು ಇಲ್ದಿರೋ ಪರವಾಗಿಲ್ಲ, ಎಲ್ಲ ಬಂದು ಹಿಡ್ಕೊಂಡು ಹೋಗಿ ಅಂತ ಹೇಳು. ಹೋಗು. ಆಯ್ತು ಅಣ್ಣಯ್ಯ. ಬಾಬಣ್ಣ, ನಿಮ್ಮಂತ ಒಳ್ಳೆಯವ್ರನ್ನ ಮದುವೆ ಆಗಿದ್ದು ನನ್ ಪುಣ್ಯಾನಿ. ಲವ್ ಯು. ಲವ್ ಯು ಟು. ನಂಗೆ ಇಷ್ಟೇ ಗೊತ್ತಿರೋದು, ಮುಂದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಛೇ, ಈ ಗೌಡ್ರು ನೀರು ತರ್ತೀನಂತ ಹೇಳಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲ? ಇನ್ನೊಂದ್ಸತಿ ಫೋನ್ ಮಾಡಿ ಕೇಳೋಣ. ಅಲೆಂಗ್ ನೀನ್ ನೀರಿಗೋಸ್ಕರ ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ನೀವು ಹೊಸದಾಗಿ ಬೋರ್ವೆಲ್ ಹಾಕ್ಸ್ತಿದ್ದೀರಾ? ಹೊಸದಾಗಿ ಬೋರ್ವೆಲ್ ಹಾಕಿಸ್ತಾ ಇದ್ರು, ಇರೋ ಬೋರ್ವೆಲ್ ಇಂದಾನೆ ನೀರು ತರಿಸ್ತಿದ್ದೀನಿ. ವಾಟ್? ನೀರು ತರಿಸ್ತಿದ್ದೀರಾ? ಹೇಗೆ? ನನ್ನ ಫ್ರೆಂಡ್ ಒಬ್ಬ 1 ಟ್ಯಾಂಕರ್ ನೀರು ಕಳಿಸ್ತಿದ್ದಾನೆ. ವಾವ್, ವೆರಿ ಗುಡ್ ಹನಿ. ಜೀವನದಲ್ಲಿ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿದಿರಾ. ಇದಕ್ಕಿಂತ ಒಳ್ಳೆ ಕೆಲಸ ಮಾಡಿದೀನಿ. ಯಾವ್ದದು? ನಿನ್ನ ಮದುವೆ ಆಗಿದ್ದು. ನಾಟಿ ಬಾಯ್. ಡಾರ್ಲಿಂಗ್, 1 ಟ್ಯಾಂಕರ್ ನೀರು ನಮ್ಮಿಬ್ರು ಜಾಸ್ತಿ ಅನ್ಸಲ್ವಾ? ಅದಕ್ಕೇನಂತೆ, ಅರ್ಧ ಟ್ಯಾಂಕರ್ ನೀರ್ನ ಗೌಡ್ರ ಮನೆ ಕಳ್ಸ್ಕೊಡೋಣ. ವೆರಿ ಗುಡ್. ಯಾಕೆ? ನೀನ್ ಶೇರ್ ಮಾಡ್ಕೊಳಕ್ ಒಪ್ಕೊಂಡಿಯಲ್ಲ, ಅದಕ್ಕೆ. ನೀರಲ್ವಾ, ಅದಕ್ಕೆ ಒಪ್ಕೊಂಡೆ. ಚಂದನ್ ಅವ್ರೆ, ಏನಾಯ್ತು? ಎಲ್ರು ಖಾಲಿ ಬಿಂದೆ ಹಿಡ್ಕೊ ಹೋಯ್ತವ್ರೆ. ಯಾಕೆ ಟ್ಯಾಂಕರ್ ಬರ್ನಿಲ್ವೇ? ಟ್ಯಾಂಕರ್ ಬಂತು, ಆದ್ರೆ ಅದ್ರಲ್ಲಿರೋ ನೀರೆಲ್ಲ ಗಲೀಜಾಯ್ತು. ಗಲೀಜ? ಅಲ್ಲಿ ನೋಡಿ. ನಿಮ್ಗೇನದ್ದು? ಪುಟಕ, ಟ್ಯಾಂಕರ್ನೊಳಗೆ ಈಜಾಡ್ಬೇಕಂತ ಹೇಳಿ ತುಂಬಾ ದಿವಸದಿಂದ ಒಂದು ಕನಸಿತ್ತು ಮಾರಾಯರೆ. ಅದು ಇವತ್ತು ಈ ಜನ್ನಣ್ಣನಿಂದ ಈಡೇರಿತ್ತು. ಐ ಲವ್ ಇಟ್. ನೋಡಿದ್ರ ಪುಟ್ಮಲ್ಲಿ ಅವ್ರೆ, ನಮ್ಗೆ ಅಂತ ತರಿಸಿ ಟ್ಯಾಂಕರ್ನ ಯಾವನ ಮುಟ್ಟಾಳ ಊರಿಗೆಲ್ಲ ಹೇಳಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ. ಹೋಗ್ಲಿ ಬಿಡಿ ಚಂದನ್ ಅವ್ರೆ. ಹೇಗ್ ಬಿಡೋದು? ಎಷ್ಟು ಇಷ್ಟಪಟ್ಟು ತರಿಸಿದ್ದೆ. ಟ್ಯಾಂಕರ್ ಬರುತ್ತೆ ಅಂತ ಊರಿಗೆಲ್ಲ ಹೇಳ್ದವ್ನು ಮಾತ್ರ ಉದ್ಧಾರ ಆಗಲ್ಲ. ಅವನಿಗೆ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ, ಮಲ್ಗೋ ಮಂಚ ಮುಳ್ಳಾಗುತ್ತೆ. ಏನಾದ್ರೂ ನನ್ನ ಕೈ ಸಿಕ್ಕರೆ ಅದೇ ಟ್ಯಾಂಕರ್ ಒಳಗಡೆ ಹಾಕಿ ಭಕ್ತ ಕುಂಬರಂತರ ಕಚಕಚ ಅಂತ ತುಳಿದು ಬಿಡ್ತೀನಿ. ನನ್ನ ದಾರಿಗೆ ಅಡ್ಡ ಬಂದದಕ್ಕೆ ನಂಗೆ ಆಗೋದೆಲ್ಲ ನಿಂಗೆ ಆಗಲಿ ಕೂಡ. ಈ ಥರ ಹಿಂಸೆ ಪಡೋದನ್ನ ನೋಡಿದ್ನಲ್ಲ, ಅಷ್ಟೇ ಸಾಕು. ಹೋಗ್ಲಿ ಬಿಟ್ಬಿಡಿ ಚಂದನ್ ಅವ್ರೆ. ನೀವು ನೀರ್ ತರ್ಸಿದ್ರಲ್ಲ, ಅದಕ್ಕೆ ನಿಮಗೆ ಪುಣ್ಯ ಬರ್ತದೆ. ಪುಣ್ಯ ಬರ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಆದ್ರೆ ಯಾರೋ ಪಾಪಿ ಇನ್ನೊಬ್ಬ ಪಾಪಿ ಸ್ನಾನ ಮಾಡೋ ಹಾಗೆ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟ. ನೀವು ಬೇಸರ ಮಾಡ್ಕೋಬೇಡಿ. 1 ಟ್ಯಾಂಕರ್ ನೀರ್ ಗಲೀಜಾದ್ರೆ ಏನಂತೆ, ಇನ್ನೊಂದು ಟ್ಯಾಂಕರ್ ನೀರ್ ತರಿಸಿ. ಗುಡ್ ಐಡಿಯಾ. ಹಲೋ ಶಂಕರ, ಇನ್ನೊಂದು ಟ್ಯಾಂಕರ್ ನೀರು ಕಳಿಸೋ. ಬೈಬೇಡ ಕಣ ಪ್ಲೀಸ್, ನನ್ನ ಮಾತು ಕೇಳು.
ಏಯ್ ತುಂಬ ಬೈತಾ ಇದೆಯಾ? ಏಯ್ ಇಡೋ ಫೋನು. ಅವನು ಮೀಟಿಂಗಲ್ಲಿ ಇದಾನಂತೆ, ಆಮೇಲೆ ಕಳಿಸ್ತಾನಂತೆ. ನೀವೀಗ ಒಳಗೋಗಿ ನೀರು ಬಂದ ತಕ್ಷಣ ನಾನು ಶಿಳೆ ಹೊಡಿತೀನಿ, ಐ ಮೀನ್ ಕರಿತೀನಿ, ಬಂದ್ಬಿಡಿ. ಸರಿ ಚಂದನ್ ಅವರೇ. ರಾಖಿರೈ, ನಿನಗೊಂದು ಗತಿ ಕಾಣಿಸ್ತೀನಿ ಕಣ. ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಕೈ ಹಾಕೋ ಕೆಲಸ ಯಾವುದು ಉದ್ಧಾರ ಆಗಲ್ಲ ಅಂತ. ಏನ್ ಮಾಡ್ಲಿ ಡಾರ್ಲಿಂಗ್, ನಾನು ನಮ್ಗೆ ಅಂತ ಟ್ಯಾಂಕರ್ ತರಿಸಿದ್ರೆ ಯಾವನ ಊರಿಗೆಲ್ಲ ಡಂಗುರ ಸಾರ್ಬಿಟ್ಟಿದ್ದಾನೆ. ಆ ಹುಚ್ಚ ರಾಕಿರಿ ಅಂತೂ ಟ್ಯಾಂಕಲ್ಲಿ ಬಿದ್ದು ಸ್ವಿಮ್ಮಿಂಗ್ ಮಾಡ್ಬಿಟ್ಟಿದ್ದಾನೆ. ಇದಕ್ಕೆಲ್ಲ ನಾನು ಕಾರಣನಾ? ರೀಸನ್ಸ್ಗಳು ಚೆನ್ನಾಗಿ ಕೊಡ್ತೀರಾ ಅಲ್ವಾ? ನಿಮ್ಮನ್ನ ನಂಬ್ಕೊಂಡಿದ್ದೆ ನಾನಂತೂ ಇವತ್ತು ಸ್ನಾನ ಮಾಡೋಕ್ಕಾಗಲ್ಲ. ನಾನು ಗೌಡ್ರಿಗೆ ಹೇಳ್ತೀನಿ ನೀರು ತರಕ್ಕೆ. ಎವಳಿ ಮಧುರ ಅವ್ರೆ, ಗೌಡ್ರೆ, ನಾನೇ ಫೋನ್ ಮಾಡಿದೆ ಅಂತ ಹೇಗೆ ಗೊತ್ತಾಯ್ತು? ಎಲ್ಲ ಶಂಕರೇಶ್ವರನ್ ದಯಾನಿ. ನಿಮ್ ಫೋನ್ ಬತ್ತಿದಂಗೆ ನನ್ನ ಹೃದಯದ ಗಟ್ಟೆ ಜೋರಾಗಿ ಹೊಡ್ಕೊಂಡು ಒಂಥರ ಕಂಸಕ್ ಶುರು ಆಗ್ಬಿಡ್ತದೆ. ಗೌಡ್ರೆ, ಹೊಗಳಿದ್ ಸಾಕು. ನಮ್ಮ ಮನೇಲಿ ಒಂದು ಬಕೆಟ್ ನೀರಿದೆ ಅಂತ ಹೇಳಿದ್ರಲ್ಲ, ಪ್ಲೀಸ್ ತಂದ್ಕೊಡಿ. ಸಮಸ್ಬಿಡಿ ಮಧುರ ಅವ್ರೆ, ಆ ನೀರ್ನ ನಾನೇ ಮೀಕೊಂಬಿಟ್ಟಿ. ಹಾಗಾದ್ರೆ ನಿಮ್ಮ ಮನೇಲಿ ನೀರಿಲ್ವಾ? ನೀವು ತಲೆ ಕೆಡ್ಸ್ಕೊಬೇಡಿ, ಪುಟ್ಮಲ್ಲಿ ಒಂದು ಬಕೆಟ್ ನೀರು ಇಟ್ಕೊಂಡಾಳೆ, ಅದನ್ನೇ ತಂದ್ಕೊಡ್ತೀನಿ, ಮೀಕಳಿ. ಆ ನೀರ್ನ ನಂಗೆ ತಂದ್ಕೊಟ್ರೆ ಪುಟ್ಮಲ್ಲಿ ಅವ್ರು ಸ್ನಾನ ಮಾಡಕ್ ಏನ್ ಮಾಡ್ತಾರೆ? ಅಯ್ಯ, ಅವಳೊಂದಿನ ನೀರು ಮೀದೆ ಇದ್ರೆ ಏನಾದ್ದು? ಅದೇ ನೀವು ನೀರು ಮೀದೆ ಇದ್ರೆ ಆ ನೀರಿಗೆ ಕಳ ಇರಲ್ಲ ನೀ. ಏನಂದ್ರಿ? ಅವ ಇವತ್ತು ನೀರು ಮೀಯಲ್ವಂತೆ, ಮಧುರ ಅವ್ರಿಗೆ ತಗೊಂಡೋಗಿ ಕೊಟ್ಬಿಡಿ ಅಂದ್ಲು. ನನ್ನ ನೀರನ್ನೇ ಮೀದು ಪಾವನ ಆಗಿ ತಂದು ಕೊಡ್ತೀನಿ. ಸರಿ ಗೌಡ್ರೆ, ತಗೊಂಡ್ ಬನ್ನಿ. ಇಂತೂ ಮನಸ್ಸಲ್ಲಿ ನೀರು ಮನೆಗೆ ಬರುತ್ತೆ. ಬರಲ್ಲ. ಪುಟ್ಟಮಲ್ಲಿಯವರು ಖಾಲಿ ಬಿಂದಿಗೆ ಹಿಡ್ಕೊಂಡ್ ಬಂದಿದ್ದನ್ನ ನಾನೇ ನೋಡಿದ್ದೀನಿ. ನೀನ್ ಎಷ್ಟೊತ್ತೇ ಕಾದ್ರೂ ಅವ್ರ ಮನೆಯಿಂದ ನೀರು ಬರಲ್ಲ. ಬಂದೇ ಬರುತ್ತೆ. I like it. Why Narsala? ನರ್ಸಣ್ಣ ಅರ್ಜೆಂಟ್ ಅರ್ಜೆಂಟ್ ಅವ್ರು ಕೆರೆ ತಗೋಡ ನಮ್ಮಟ್ಟಿಗೆ ಯಾಕೆ ಬಂದೆ? ನಮ್ಮಟ್ಟಿ ಅನ್ನ ಸುಲಭ ಶೌಚಾಲಯನ ಕೆರೆ ತಟ್ಟಿಗೆ ಹೋಗುದು. ಇಷ್ಟೊತ್ತು ನೀರ್ಲೇ ಇದ್ದಲ್ಲಪ್ಪ. ಇಷ್ಟೊತ್ತು ನೀರಲ್ಲೇ ಇದ್ದೆ. ಬೆಸ್ಸಾಗಿ ಮನೆಯಿಂದ ಆಚೆ ಬರ್ಬೇಕಾದ್ರೆ ಯಾವ್ದೊಬ್ಬ ಮಳೆ ಮಂಗ ಸೀಟಿ ಹೊಡೆದು ಬಿಟ್ಟ. ನಿಮಗೆ ಗೊತ್ತುಂಟಲ್ಲ, ಸೀಟಿ ಹೊಡೆದ್ರೆ ನನಗೆ ಪ್ರೆಷರ್ ಜೋರಾಗ್ತದೆ. ಪ್ಲೀಸ್ ಒಂದು ಜಗ್ ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ನಮ್ಮಟ್ಟಿಲಿ ನೀರಿಲ್ಲ. ಈಗಷ್ಟೇ ನೀವು ಬಕೆಟ್ ನಲ್ಲಿ ನೀರು ತರೋದನ್ನ ನಾನು ನೋಡಿದಲ್ವಾ? ಅದು ನೀರಲ್ಲ, ಮತ್ತೆಂತ ಎಣ್ಣೆಯ? ಹೂ ಕೂಡ ಎಣ್ಣೆ. ಐ ಲೈಕ್ ಇಟ್. ಎಣ್ಣೆ ಇದ್ರೆ ಅದರಲ್ಲಿ ಕಿಕ್ಕೇ ಬೇರೆ ಇರ್ತದೆ. ಅದನ್ನಾದ್ರೂ ಕೊಡಿ ಅಲ್ವಾ? ನಾವ್ ಒಂದ್ಸತಿ ಕೊಡಲ್ಲ ಅಂದ್ಮೇಲೆ ಕೊಡಲ್ಲ. ಕೊಡದಿದ್ರೆ ನಾನು ಬಿಡುದಿಲ್ಲ. ಕೊಡಲ್ಲ, ನಾನು ಬಿಡುದಿಲ್ಲ. ಕೊಡಲ್ಲ. ಐ ಲೈಕ್ ಇಟ್. ಬೇಡ ನರ್ಸಣ್ಣ, ಬೇಡ ಬೇಡ. ಬಾಬಣ್ಣ, ಯಾರಿಗೆ ಸಿಳ್ಳೆ ಹೊಡಿದ್ರಿ? ನಿನಗೆ ಹೊಡೆದೆ ಕಮ್ಮಿ. ನಂಗ ಯಾಕೆ ಹೊಡಿದ್ರಿ? ಅದು ಯಾವುದೋ ಒಂದು ಹಳೆ ವಿಷಯ ಗೆಪ್ತಿ ಆಯ್ತು ಕಮ್ಮಿ. ಏನು ಹಳೆ ವಿಷಯ ಗೆಪ್ತಿ ಆಯ್ತೆ? ಯಾನ ಅದು? ನಾನು ನೀವು ಒಂಬೆಗಳೊಂದು ದೊಡ್ಡ ಟೆಂಟಲ್ಲಿ ಕೂತ್ಕೊಂಡು ಪರ್ಸಂಗದ ಗೆಂಡೆ ತಿಮ್ಮ ಪಿಕ್ಚರ್ ನೋಡಿ ಗೆಪ್ತಿ ಆಯ್ತೆ. ಮ್ಯಾಲೊಂದ್ ರೂಮ್ ಗಲೀಜಾಗಿತ್ತು, ಅದಕ್ಕೆ ಗೆಪ್ತಿ ಆಯ್ತು. ಹೋಗ್ ಕ್ಲೀನ್ ಮಾಡ್ಬಿಡಮ್ಮೆ. ಮ್ಯಾಲೆ ಯಾರು ಗಲೀಜ್ ಮಾಡಿದ್ರು? ನಿಂಗೆ ಯಾರು ಕ್ಯಾಮೆರಾ ಇಲ್ವಲ್ಲ, ಕ್ಯಾಮ್ರಾ ಕೊಡವಂತ ನಾನೇ ಗಲೀಜ್ ಮಾಡ್ದಿ. ಹೋಗ್ ಕ್ಲೀನ್ ಮಾಡ್ಬಿಡಮ್ಮೆ. ಮಾಡ್ತೀನಿ ಬೋಡಿ. ಅಬ್ಬಾ, ಎಲ್ಲರ ಕಾಟು ತಪ್ತು. ಈಗ ನೀರನ್ನ ತಗೊಂಡೋಗಿ ಮಧುರ ಅವ್ರು ಕೊಟ್ಬಿಟ್ರೆ ನೀರು ಇಕ್ಕೊಂಡು ಪಾವನ ಆಗ್ಬಿಡ್ತಾರೆ. ಮಧುರ ಅವ್ರೆ, ಮಧುರ ಅವ್ರೆ, ತಗೊಳ್ಳಿ ಈ ನೀರು ಮೀಕೊಂಡು ನನ್ನ ಧನ್ಯ ಮಾಡಿ.
ಸಾರಿ ಗೌಡ್ರೆ ನನ್ ಸ್ನಾನ ಮಾಡಾಯ್ತು. ಒಂದ್ ನೀರೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದು ಬೆಳಿಗ್ಗೆ ಡ್ರಮ್ಮಲ್ಲಿ ನೀರ್ ಮಿಕ್ಕಿತ್ತು, ಬಟ್ ನಾನ್ ನೋಡಿರ್ಲಿಲ್ಲ. ನನ್ ಜಾನಿ ಅದನ್ನ ನೋಡಿ ಕಾಯಿಸ್ಕೊಟ್ರು, ಸ್ನಾನ ಮಾಡಿದೆ. ನನ್ನ ಆಸಕ್ ತಣ್ಣೀರ್ ಬಿತ್ತು ಅನ್ನಿ. ಏನಂದ್ರಿ? ಮತ್ ಈ ನೀರ್ ಏನ್ ಮಾಡೋದು ಒಂದಿ? ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಈ ನೀರಲ್ಲಿ ನಾನು ಸ್ನಾನ ಮಾಡ್ಕೋತೀನಿ.